ಓಕೆ, ಶೇಪ್ ಶಾಪ್ ಡೈರೆಕ್ಟ್ ದಿಲ್ಸೆ ವೆಲ್ಕಮ್ ಮಾಡ್ಕೊಂತ ಇದೆ. ಒಂದ್ಸಲ ನಮ್ಮ ಶೇಪ್ ಶಾಪ್ ಕಂಪನಿ ಎಲ್ಲ ವೆಲ್ಕಮ್. ಸಕ್ಸೆಸ್ ಸಪೋರ್ಟ್ ಸಿಸ್ಟಮ್, ಇದು ಒಂದು ಸಿಸ್ಟಮ್ ಅಲ್ಲಿ ವರ್ಕ್ ಆಗೋದು. ಒಂದ್ ಗೋಲ್, ಒಂದು ಪ್ಯಾಷನ್, ಒಂದು ಸಿಸ್ಟಮ್, ಒಂದ್ ಲೈಫ್, ಒಂದು ಆಪರ್ಚುನಿಟಿ ಲೈಫ್ ಅಲ್ಲಿ ಒಂದೇ ಒಂದ್ಸಲ ಬರುತ್ತೆ. ಅದು ಬಂದಾಗ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಈಗ 1950ರಲ್ಲಿ 20 ರೂಪಾಯಿ ಇತ್ತಂದ್ರೆ ಅವಾಗ ಒಂದು 15 ಜನ, 20 ಜನ, 30 ಜನ ಅವಾಗ ಫ್ಯಾಮಿಲಿ ರನ್ನಿಂಗ್ ಆಗೋದು. ಅದೇ 1970ರಲ್ಲಿ 200 ರೂಪಾಯಿ ಇದ್ರೆ ಅವಾಗ ಸ್ವಲ್ಪ ಫ್ಯಾಮಿಲಿ ಕಮ್ಮಿ ಆಯ್ತು, ಖರ್ಚು ಜಾಸ್ತಿ ಆಯ್ತು. ಅದೇ 1990ರಲ್ಲಿ 2000 ರೂಪಾಯಿ ಬೇಕಾಯ್ತು ಒಂದು ಫ್ಯಾಮಿಲಿ. ಅವಾಗ ಒಂದು 10-15 ಜನ ಇರ್ತಿದ್ರು. ಅದೇ 2010ರಲ್ಲಿ 2000 ರೂಪಾಯಿ ಬೇಕಾಗಿದೆ. ಅದೇ ಈಗ ಕ್ವಶನ್ ಏನಂದ್ರೆ, ಈಗ 2030 ಬರೋಷ್ಟಿಗೆಲ್ಲ ನಮ್ಗೆ 2 ಲಕ್ಷ ರೂಪಾಯಿ ಬೇಕಾಗಿದೆ. ಈಗ ನಮ್ಮ ಪರಿಸ್ಥಿತಿ ಏನು, ಈಗ ಬೇಕಂದ್ರೆ ನಮ್ ದುಡಿಮೆ ಅಂತ ಇರುತ್ತಾ ಸರ್? ಇಲ್ಲ. ಅದಕ್ಕೆ ಈಗ ನಾವ್ ಏನ್ ಮಾಡ್ಬೇಕಂದ್ರೆ, ಏನೋ ಒಂದು ಪಾರ್ಟ್ ಟೈಮ್ ಆಗಿ ಹೆಚ್ಚಿನವಾಗಿ ಒಂದು ಈ ತರ ಮಾಡ್ಕೋಬೇಕು. ಈಗ ಒಳ್ಳೆ ಇಲ್ಲಿ ನಾವು ಕಸ್ಟಮರ್, ಈಗ ಯಾವ್ದಾದ್ರೆ ನಾವು ಹೊರಗಡೆ ತಗೋಬೇಕಂದ್ರೆ ನಾವು ಕಸ್ಟಮರ್ ಆಗೇ ತಗೊಂತ ಇದ್ವಿ. ನಮ್ಗೆ ಏನನ್ನ ಲಾಭ ಕೊಡ್ತಾರ? ಏನ್ ಕೊಡಲ್ಲ. ಯಾವತ್ತು ನಾವು ಕಸ್ಟಮರ್ ಕೊಂಡ್ಕೊಂಬವರೇ ಆಗ್ತೀವಿ. ಓಕೆ ಓಕೆ, ಇದೆಲ್ಲ ಗೊತ್ತಲ್ಲ ಸರ್? ಇದೆಲ್ಲ ಸಂತೂರ್ ಇರ್ಬೋದು, ಟಾಟಾ ಇದು ಲೈವನ್ ಇರ್ಬೋದು, ಎಲ್ಲ ಕೋಲ್ಗೇಟ್, ಇದೆಲ್ಲ ಒಂದು 20 ವರ್ಷ ಮುಂಚೆ ಇತ್ತ ಸರ್. ಇದು ಫಸ್ಟ್ ಎಲ್ಲ ನಾವು ಒಂದು ಜ್ಯೂಸ್ ಮಾಡ್ಬೇಕಂದ್ರೆ ಒಂದು ಲೆಮನ್ ಜ್ಯೂಸ್ ಅದೆಲ್ಲ ಮಾಡ್ತಾ ಇದ್ರು. ಬಟ್ ಇದೆಲ್ಲ ಏನ್ ಮಾಡಿದ್ರು, ಎಲ್ಲ ನಮ್ಗೆ ರೂಢಿ ಮಾಡ್ಬಿಟ್ರು. ಟಿವಿಯಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾಡಿ ಯಾರ ಮನೆಗೆ ಯಾರೋ ಒಂದ್ ಇಬ್ರು ಬಂದ್ರಂದ್ರೆ ಟೀ ಪೌಡರ್ ತರ್ತೀವಿ, ಜ್ಯೂಸ್ ತರ್ತೀವಿ, ಏನೇನೋ ತಂದ್ಬಿಟ್ಟು ಅವಾಗ ಕುಡಿಸ್ಬಿಟ್ಟು ಕಳಿಸ್ಬಿಡ್ತೀವಿ. ಅದೇ ಸರ್, ಈ ಕಂಪನಿಯವರು ಇದೆಲ್ಲ ನಾವು ತಗೋತಿದ್ವಿ, ನಮ್ಗೆ ಏನೋ ₹1 ಕೊಡ್ತಾರಾ? ಅದೇ ಕೊಡಲ್ಲ. ಅದಕ್ಕೆ ಅವರೆಲ್ಲ ಶ್ರೀಮಂತರ ಅವರು. ಬಟ್ ಇಲ್ಲಿ ಇನ್ನೊಂದೇನಂದ್ರೆ, ಈಗ ಡ್ರೀಮ್ಸ್ ಯಾರಿಗಿದೆ ಸರ್? ನಿಮ್ಗೆ ಡ್ರೀಮ್ಸ್ ಎಲ್ಲರಿಗೂ ಇರುತ್ತೆ. ಡ್ರೀಮ್ಸ್ ಫ್ಯಾಮಿಲಿ, ಈಗ ಮನೆ ಬೇಕು, ಮನೆ ಕಟ್ಟಬೇಕು, ಫಾರಿನ್ ಹೋಗ್ಬೇಕು, ಬೈಕ್ ತಗೋಬೇಕು, ಕಾರ್ ತಗೋಬೇಕು. ನನ್ನ ಹತ್ರ ಡ್ರೀಮ್ಸ್ ಎಲ್ಲ ಇದೆ. ಆದ್ರೆ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ಏನೊಂದು ಬೈಕ್ನು ತಗೊಂಡಿಲ್ಲ. ನಿಜ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳು ಓದಿಸಾಕ, ಬಾಡಿಗೆ ಕಟ್ಟಕ, ಅಂಗಡಿ ಬಾಡಿಗೆ ಸರಿ ಹೋಯ್ತು. ಇದೆಲ್ಲ ಮಾಡ್ಬೇಕಂದ್ರೆ ನಮ್ಮ ಕೈಲಾಗುತ್ತಾ? ದುಡ್ಡು ಇದ್ರೆ ಫಾರಿನ್ ಹೋಗಿದ್ರೆ ಖರ್ಚಾಗುತ್ತೆ. ಇರೋ ದುಡ್ಡನ್ನ ಎಲ್ಲ ಖಾಲಿ ಮಾಡ್ಬೇಕು, ಮತ್ತೆ ಫಸ್ಟ್ ಇಂದ ದುಡಿಬೇಕು. ಅದು ಎಲ್ಲಿ ಖರ್ಚಾಗ್ತದೆ ಅಂತ ಭಯ, ಹೋಗಕ್ಕೂ ಆಗಲ್ಲ. ಓಕೆ, ಈಗ ಕಾರ್ ತಗೋಬೇಕಂದ್ರೆ ಅದೇ ಸರ್, ನಮ್ಮ ಕಂಪನಿ ನ್ಯೂ ಡೆಲ್ಲಿ ಜನಕ್ಪುರ್ ಇದೆ. ಶೇಪ್ ಶಾಪ್ ಅಂದ್ಬಿಟ್ಟು ನ್ಯೂ ಡೆಲ್ಲಿ ಜನಕ್ಪುರಲ್ಲಿ ಇರೋದು. ಅದಕ್ಕೆ ಸರ್ ನಮ್ಗೆ ಈ ಆಪರ್ಚುನಿಟಿ ಬಂದಿದೆ. ಈಗ 24 ವರ್ಷ ಸಕ್ಸಸ್ಫುಲ್ ಆಗಿ ಇಂಡಿಯಾದಲ್ಲಿ ನಂಬರ್ 1 ಆಗಿ ಮಾಡ್ತಿದೆ. ನೋಡಿ ಸರ್, ನಮ್ಮ ಕಂಪನಿ ಪೂರ್ತಿ IS ಸರ್ಟಿಫಿಕೇಟ್ ಇದೆ. ಇಲ್ಲಿ ಲಕ್ಷಾಂತರ ಜನ ಲಕ್ಷಾಂತರ ರೂಪಾಯಿ ದುಡ್ಡಿದ್ದಾರೆ. ಇಲ್ಲಿ 1000 ಜನ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದಾರೆ. 24 ವರ್ಷ ಸಕ್ಸಸ್ಫುಲ್ ಆಗಿ ಇಂಡಿಯಾದಲ್ಲಿ ನಂಬರ್ 1 ಆಗಿ ನಡೀತಾ ಇದೆ. ಇದು ವೀಕ್ಲಿ ಕೂಡ ಪೇಮೆಂಟ್ ನಂಬರ್ 1 ಇಂಡಿಯಾದಲ್ಲೇ 24 ವರ್ಷ ಆಯ್ತು. ಓಕೆ, ಓನ್ಲಿ ಬ್ರಾಂಡೆಡ್ ಐಟಮ್ ಇಲ್ಲಿ ಸಿಗೋದು. ಹೊರಗಡೆ ಏನಾದ್ರೆ ಬ್ರಾಂಡೆಡ್ ಸಿಗುತ್ತೆ, ಅದೇ ಬ್ರಾಂಡೆಡ್ ಸಿಗುತ್ತೆ. ನೋಡಿ, IS ಸರ್ಟಿಫಿಕೇಟ್ ಇದೆ, ಗೌರ್ಮೆಂಟ್ ಆಫ್ ಎಲ್ಲ ಅಪ್ರೂವಲ್ ಆಗಿದೆ, ಪಾನ್ ಕಾರ್ಡ್ ಇದೆ. ನೋಡಿ ಸರ್, ನಮ್ಮ ಪೂರ್ತಿ ಕಂಪನಿ ಹೆಸರು ಮೇಲೆ, ಇದ್ರ ಮೇಲೆ ನಮ್ಗೆ ಇನ್ಕಮ್ ಬರೋದು. ಓಕೆನಾ? ನಮ್ದೆಲ್ಲ ಡಾಕ್ಯುಮೆಂಟ್ ಎಲ್ಲ ನೀವು ನೋಡ್ಕೋಬಹುದು. ಇವರೆಲ್ಲ ನಮ್ಮ ಇಂಜಿನಿಯರ್ ಎಲ್ಲ ಡೈರೆಕ್ಟರ್, ಇವರು ನಮ್ಮ ಕಂಪನಿ ಇವರೆಲ್ಲ ಒಂದು IFC ಎಲ್ಲ ಓದ್ಬಿಟ್ಟು ಏನೋ ಒಂದು ದೇಶಕ್ಕೆ ಒಂದು ಒಳ್ಳೇದು ಮಾಡ್ಬೇಕು. ಎಷ್ಟೋ ಜನ ಬಡವರು ಇದ್ದಾರೆ ಫಾರಿನ್ ಎಲ್ಲ, ಇವರೆಲ್ಲ ಹೋಗಿ ಎಲ್ಲ ಸರ್ಚ್ ಮಾಡಿದ್ರೆ ಅಲ್ಲೆಲ್ಲ ಆನ್ಲೈನ್ ಜಾಸ್ತಿ ಇದೆ, ಇಲ್ಲಿ ಇಂಡಿಯಾದಲ್ಲಿ ಕಮ್ಮಿ ಇದೆ. ಇಲ್ಲಿ ಏನೋ ಒಂದು ಮಾಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಇವರೆಲ್ಲ ಬಂದು ನಮ್ಗೆ ಈ ಆಪರ್ಚುನಿಟಿನ ಕೊಟ್ಟಿರೋದು. ಓಕೆ ಸರ್, ನೋಡಿ, ಇಲ್ಲಿರೋದೆಲ್ಲ ಒಂದು ಇಂಡಿಯಾ ಬ್ರಾಂಡೆಡ್. ಇದು ರಿಲಯನ್ಸ್ ಇರ್ಬೋದು, ರೈಮಾಕ್ಸ್ ಫುಟ್ಮೆಟ್ರಲ್ಲಿ ಇರ್ಬೋದು, ಗ್ಯಾಪ್ ಇರ್ಬೋದು. ಇದು ನೋಡಿ, ಓಮ್ ಅಂದ್ಬಿಟ್ಟು ರವಿಶಂಕರ್ ಅವ್ರ ಗುರುಜಿ ಕ್ಯಾಶ್ ಮಾಡೋ, ಇವೆಲ್ಲ ಒನ್ಲಿ ಇಂಡಿಯಾ ಬ್ರಾಂಡೆಡ್. ಹೆಲ್ತ್ ಐಟಮ್, ಬಾಡಿ, ಕಿಚನ್ ಐಟಮ್ ಇವೆಲ್ಲ ಸಿಗುತ್ತೆ ಸರ್ ನಮ್ಮ ಕಂಪನಿಯಲ್ಲಿ. ಓಕೆ, ಇದು ಎಲ್ಲ ಇದೆಲ್ಲ